ಇವತ್ ನಾನು ನಮ್ಮ ಗಗನಚುಕ್ಕಿ ಫಾಲ್ಸ್ ಹೋಗಿದ್ ಬರೋದ ಅಂತ ಸಡನ್ ಆಗಿ ಪ್ಲಾನ್ ಮಾಡ್ಕೊಂಡು ಫಾಲ್ಸ್ ಕಡೆ ಹೊರಟು ಹೋಗ್ಬೇಕಾದ್ರೆ ಟೆಂಪಲ್ ತಗೋಗ್ತಿರೋ ಗಣೇಶನ್ ಕೈ ಮುಕ್ಕೊಂಡು ಟೋಲ್ ಹತ್ರ ಬಂದು ಬೈಕ್ ಟೋಲ್ ಕಟ್ಬೇಕೇನೋ ಅಂತ ಅನ್ಕೊಂಡು ಅವ್ರೆ ಬೈಕ್ ಗಳಿಗೆ ಏನ್ ಕಟ್ಟಂಗಿಲ್ಲ, 4 ವೀಲರ್ಸ್ ಗೆಲ್ಲ ಕಟ್ಲೇಬೇಕು. ಅಲ್ಲಿಂದ ಪಾರ್ಕಿಂಗ್ ಸ್ಲಾಟ್ ಬಂದು ಬೈಕ್ ನ ಪಾರ್ಕ್ ಮಾಡ್ಬಿಟ್ಟು ನಡ್ಕೊಂಡು ಹೋಯ್ತಾ ಇದ್ದೋ. ಆದ್ರೆ ಇನ್ನು ಫಾಲ್ಸ್ ಕಾಣಿಸ್ತಿರ್ಲಿಲ್ಲ. ಆಮೇಲೆ ನಮ್ ಫ್ರೆಂಡ್ ಹೇಳದ್ಮೇಲೆ ಗೊತ್ತಾಯ್ತು ಇನ್ನ ಸ್ವಲ್ಪ ದೂರ ನಡ್ಕೊಂಡು ಹೋಗ್ಬೇಕು ಅಂತ. ಸರಿ ಅಂತ ಅಲ್ಲಿಂದ ನಡ್ಕೊಂಡ್ ಬಂದು ಫಾಲ್ಸ್ ಹತ್ರ ಬಂದ್ರೆ ವ್ಯೂ ಮಾತ್ರ ಅಲ್ಟಿ ಆಗಿತ್ತು. ಇಲ್ಲಿಗ್ ನಾನ್ ಬರ್ತಾ ಇರೋದೆ ಸೆಕೆಂಡ್ ಟೈಮ್. ಚಿಕ್ಕ ವಯಸ್ಸು ಒಂದ್ಸಲ ಬಂದಿದ್ದೆ, ಆದ್ರೆ ಏನು ನೆನಪಿಲ್ಲ. ಒಂದ್ ಫೋಟೋ ಐತೆ ಅಷ್ಟೇ ಇಲ್ಲಿದ್ದು. ನಾವು ಹೋಗಿದ್ದು ಸಂಡೇ ಆಗಿರೋದ್ರಿಂದ ಫುಲ್ ರಶ್ ಇತ್ತು. ಈ ಕಂಬಿ ಹತ್ರ ನಿಂತ್ಕೊಳ್ಳಕ್ಕೆ ಜಾಗನೇ ಸಿಗ್ತಿರ್ಲಿಲ್ಲ, ಅಷ್ಟು ರಶ್ ಇತ್ತು. ಇವಾಗ ಬೇರೆ ತಮಿಳ್ನಾಡಕ್ ನೀರ್ ಬಿಟ್ಟವ್ರೆ, ಹಂಗಾಗಿ ಈ ರೇಂಜ್ ನೀರ್ ಏರಿತೈತಿ ಇಲ್ಲಿ. ಆಮೇಲೆ ಈ ಕಡೆ ಏನಾರ ತಿನ್ನೋದಂತ ಬಂದ್ರೆ ಎಲ್ಲ ರೇಟ್ ಜಾಸ್ತಿನೇ. 20 ರೂಪಾಯಿ ಇರೋ ಚುರ್ಮರಿನ 50 ರೂಪಾಯಿಗೆ ಮಾರ್ತಾರೆ ಇಲ್ಲಿ. ಈ ಗಗನಚುಕ್ಕಿ ವಾಟರ್ ಫಾಲ್ಸ್ ಬಂದು ಬೆಂಗಳೂರಿಂದ 130 ಕಿಲೋಮೀಟರ್ ಐತೆ, ಮತ್ತೆ ಮಂಡ್ಯದಿಂದ ಬಂದ್ರೆ 52 ಕಿಲೋಮೀಟರ್ ಆಗುತ್ತೆ. ನೀವೇನಾದ್ರೂ ಈ ಪೀಸ್ಫುಲ್ ಆಗಿರೋ ವಾಟರ್ ಫಾಲ್ಸ್ ನ ವಿಸಿಟ್ ಮಾಡ್ಬೇಕು ಅಂದ್ರೆ ಸಂಡೇ ಬರೋದನ್ನ ಅವಾಯ್ಡ್ ಮಾಡ್ಕೊಂಡು ಇನ್ ಮಿಕ್ಕಿದ ಡೇಸ್ ಅಲ್ಲಿ ಪ್ಲಾನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದೆ ವಿಡಿಯೋದಲ್ಲಿ. ಬಾಯ್.